ನೀವು ಅಪ್ಸೈಟನ್ನು ಯೂಸ್ ಮಾಡಿದ್ದೀರಾ. ಸೊ ಇದು ಏನಕ್ಕೋಸ್ಕರ ಯೂಸ್ ಮಾಡ್ತೀರಾ ನೀವು? ಇದರಿಂದ ಬೆನಿಫಿಟ್ ಏನಿದೆ ನಿಮಗೆ? ಅದೇ ಡ್ರಿಪ್ಪಲ್ಲಿ ಜಾಮ್ ಆಗಿರೋದು ಅದು ರಿಲೀಸ್ ಆಗ್ತದೆ. ಹಾಂ. ಆಮೇಲೆ ಕಾಯಿ ಹೂವಪ್ಪಿಂದ ಚೆನ್ನಾಗಿ ಇಟ್ಕೊಂಡು ಏನಂದರೆ ಗೊಬ್ಬರಾಂಶಗಳೆಲ್ಲನೂ ಚೆನ್ನಾಗಿ ಇಟ್ಕೊಡ್ತದೆ, ಚೆನ್ನಾಗಿ ಹಿಡಿದು ಕೊಡ್ತದೆ, ಮೇಲೆ ಚೆನ್ನಾಗಿ ಎತ್ಕೊಡ್ತದೆ ಗಿಡಕ್ಕೆ. ಸೊ ಗಿಡ ಡೆವಲಪ್ಮೆಂಟ್ ಆಗಿದೆ. ಸೊ ಅದಾದ ಮತ್ತೆ ಇನ್ನೇನಕ್ಕೆ ಯೂಸ್ ಮಾಡ್ತೀವಿ ಸರ್ ನೀವು? ಸ್ಪ್ರೇಗೆ ಮಾಡ್ತೀವಿ. ಮೊದಲು ಹಾಕುವಾಗೆಲ್ಲನೂ 80 ml ಹಾಕೋತೀವಿ. ಓಕೆ. ಒಂದು 200 ಲೀಟ್ರಿಗೆ ಹಾಕೊಂಡು ಸ್ಪ್ರೇ ಮಾಡ್ತೀವಿ. ಸೊ ಸ್ಪ್ರೇ ಮಾಡೋದ್ರಿಂದ ಏನಾಗ್ತದೆ ನಿಮಗೆ? ಚೆನ್ನಾಗಿ ಅದನ್ನ ಚೆನ್ನಾಗಿ ನೆನೀತದೆ. ಅಂದರೆ ಅದೇ ಬಬಲ್ ಸರ್ ಹಿಡಿದ್ರೆ ಚುಕ್ಕ ಹಿಡಿದಿರ ಚೆನ್ನಾಗಿ ಅದು ಅಷ್ಟಾಗ್ಲೂ ಹರ್ಲ್ಕೊಂಡು ಹೋಗ್ಬಿಡ್ತದೆ. ಅಂದರೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾರೆ, ಚೆನ್ನಾಗಿ ಹರ್ಲ್ಕೊಂಡು ಹೋಗ್ತದೆ, ಸ್ಪ್ರೆಡ್ ಮಾಡ್ತದೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬಂದಿದ್ದಾವ? ಓಕೆ. ನಿಮ್ಮ ತೋಟ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಓಕೆ. ಅಂದರೆ ವೈಟ್ ವುಡ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಸೊ ಗಿಡ ಅನ್ನೋದು ಚೆನ್ನಾಗಿ ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ. ಸೊ ಅಪ್ಸೈಟ್ ಯೂಸ್ ಮಾಡೋದ್ರಿಂದ ನೀವು ಬೆನಿಫಿಟ್ ಹೊಂದಿದ್ದೀರಿ ನೀವು. ಓಕೆ. ನಿಮ್ಮೂರು ಸರ್? ನಮ್ಮ ಕಾಕಿನತ್ತ. ಓಕೆ. ಕೋಲಾರ ಡಿಸ್ಟಿಕ್ಕು. ಓಕೆ. ನಿಮ್ಮ ಹೆಸರು ಸರ್? ನಾರಾಯಣ ಸ್ವಾಮಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರೆ ಸ್ನೇಹಿತರೆ, ಇವಾಗ ರೈತರಾದ್ರೆ ಇವಾಗ ಯೂಸ್ ಮಾಡ್ತಿದ್ದಾರೆ. ಸೊ ಅಪ್ಸೈಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಬೆನಿಫಿಟನ್ನು ಇವಾಗ ಏನು ಲಾಭಗಳನ್ನ ಅಂತಾರೆ ಏನಾಗ್ತದೆ, ಇದು ಡ್ರಿಪ್ ಪೈಪ್ನ ಜಾಮ್ ಆಗೋದ್ರಿಂದ ಏನಾಗ್ತದೆ, ಪಾಚಿ ಡಸ್ಟ್ ಅದನ್ನು ಕೂಡ ಕ್ಲಿಯರ್ ಮಾಡ್ತವೆ. ಇದು ನೆಕ್ಸ್ಟು ಭೂಮಿ ಅದನ್ನು ಲೂಸ್ ಮಾಡ್ಕೊತವೆ. ಸೊ ಅದಾದ ತಕ್ಷಣ ನೀವು ಏನು ಗೊಬ್ಬರಾಂಶಗಳು ಬಿಡ್ತಿರೋ ಅದನ್ನು ನೀಟಾಗಿ ಅದನ್ನ ತಗೊಂಡು ಡೆವಲಪ್ಮೆಂಟ್ ಆಗೋದು, ಗಿಡನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಳ್ತವೆ. ಮತ್ತು ಇನ್ನೊಂದು ಹೇಳ್ತಾರೆ, ಸ್ಪ್ರೇ ಮಾಡೋದ್ರಿಂದ ಮೊದಲು ನೀವು ಪ್ರತಿಯೊಂದು ಯಾವುದೇ ಮದ್ದಾಗಿಲ್ಲ ನೀವು ಅದನ್ನು ಮಿಕ್ಸ್ ಮಾಡೋದ್ರಿಂದ, ಈ ಅಪ್ಸೈಟಿ ಮಿಕ್ಸ್ ಮಾಡೋದ್ರಿಂದ 1/2 ml ಅಂದರೆ ನೀವು 200 ಲೀಟರ್ ಡ್ರಮ್ಗೆ 80 ml ಇಂದ ನೀವು 100 ml ತನಕ ಅದು ಕೂಡ ಹೋಗ್ಬೋದು. ನೀವು ಅದು ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ ಏನು ಅಂತಂದರೆ, ಈ ಬಬಲ್ಸ್ ಥರ ಇವಾಗ ಇದ್ರಾಗೆ ಬೆನಿಫಿಟ್ ಏನು ಅಂತಂದರೆ, ಇವಾಗ ನಿಮಗೆ ಅದು ಜಾರಿ ಬಿಡ್ತವೆ. ಸೊ ನಾವು ಸ್ಪ್ರೇ ಮಾಡಿದಾಗ ಕೂಡ ಅಷ್ಟಲೆಕ್ಕನ ಅದನ್ನು ಸ್ಪ್ರೆಡ್ಡಿಂಗ್ ಆಗೋದಿಲ್ಲ. ಇದು ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಅದನ್ನು ನೆನ್ಕೊಳ್ಳುತ್ತೆ. ಆವಾಗ ಏನಂದರೆ ಹುಳ, ಸೊ ಕೀಟನಾಶಕ ಏನಿರ್ತವೆ ಅದನ್ನು ನಿಮಗೆ ಅದನ್ನು ಸಾಯಿಸ್ತದೆ ಅದು. ಸೊ ಹೆಲ್ಪ್ ಮಾಡ್ತದೆ ನಿಮಗೆ. ಸೊ ಆ ಥರ ಡೆವಲಪ್ಮೆಂಟ್ ಅದು ಕಾಣಿದೆ. ಸೊ ರೈತರ ಬಗ್ಗೆ ಇವಾಗ ಒಳ್ಳೆ ಮಾಹಿತಿಯನ್ನು ನಾವು ಹೊಂದಿದ್ದೀವಿ. ಸೊ ಥ್ಯಾಂಕ್ ಯು ರೈತರು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕಾಲ್ ಮಾಡ್ಬೋದು.